ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ರಿವರ್ಸ್ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ಸ್ವಾಮಿ ಕೊಟ್ಟ ಈ ಕೃಪೆಗಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಸತ್ಯವೇದದಿಂದ ಒಂದು ವಾಕ್ಯವನ್ನು ಓದಿ ನಿಮ್ಮ ಬಿಡುಗಡೆಗೋಸ್ಕರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಲು ಆಸೆ ಪಡ್ತೇನೆ. ಕೀರ್ತನೆಗಳು 29ನೇ ಅಧ್ಯಾಯ 11ನೇ ವಾಕ್ಯ, ಸ್ಯಾಮ್ಸ್ 29:11. ಕೀರ್ತನೆಗಳು 29:11ನೇ ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ: ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಆರೋಗ್ಯವನ್ನು ದಯಪಾಲಿಸುವನು. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಈ ಬಿಡುಗಡೆ ಎದುರು ನೋಡಿ ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳಿಗೆ ದೇವರು ಕೊಡುವಂಥ ವಾಗ್ದಾನ, ಮಗನೇ ಮಗಳೇ, ನಾನು ನಿನಗೆ ಬಲವನ್ನು ಕೊಟ್ಟು ನಿನಗೆ ಆರೋಗ್ಯವನ್ನು ದಯಪಾಲಿಸುತ್ತೇನೆ. ಆಮೇನ್. ಕಾರಣಪ್ರತಿ ಮಕ್ಕಳೇ, ದೇವರು ಆತನ ಮಕ್ಕಳು ಯಾವಾಗಲೂ ಬಲವಾಗಿರಬೇಕು, ಆತನ ಮಕ್ಕಳು ಯಾವಾಗಲೂ ಆರೋಗ್ಯವಾಗಿರಬೇಕೆಂಬುದೇ ದೇವರ ಚಿತ್ತವಾಗಿದೆ. ಆಮೇನ್. ಒಂದು ವೇಳೆ ಪ್ರೀತಿಯ ದೇವರ ಮಕ್ಕಳೇ, ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ಡೈಲಿ ದಿವಸ ಪ್ರೇಲಿ ವಾಕ್ಯ ನೋಡುತ್ತಿರುವ ನೀವು ಯಾವುದೇ ಒಂದು ಕಾರ್ಯದಲ್ಲಿ ಬಲವೀನವಾಗಿದ್ದೀರಾ, ಸೋತು ಹೋಗಿದ್ದೀರಾ, ಅಥವಾ ಶರೀರದಲ್ಲಿ ಅನೇಕ ವ್ಯಾಧಿ ರೋಗಗಳಿಂದ ಬಲವೀನಗಳಿಂದ ನೋವನ್ನು ಅನುಭವಿಸ್ತಿದ್ದೀರಾ, ಇವತ್ತು ಈ ಡೈಲಿ ದಿವಸ ಸೇವೆ ಮೂಲಕ ದೇವರು ತನ್ನ ಜನರಿಗೆ ಬಲವನ್ನು ಕೊಟ್ಟು ನಿಮಗೆ ಆರೋಗ್ಯವನ್ನು ದಯಪಾಲಿಸಿದ್ದಾರೆ. ದೇವರು ಸತ್ಯವಂತನು, ದೇವರು ನಂಬಿಗಸ್ತನು, ದೇವರು ನೀತಿವಂತನು. ಆತನು ತನ್ನ ಮಕ್ಕಳಿಗೆ ವಾಗ್ದಾನ ಮಾಡಿದರೆ ಖಂಡಿತವಾಗಿ ಮಕ್ಕಳೇ, ಆತನು ನಿಮ್ಮ ಜೀವಿತದಲ್ಲಿ ಆತನ ವಾಗ್ದಾನವನ್ನು ನೆರವೇರಿಸುವುದರಾಗಿದ್ದೀರಾ. ಒಂದು ವೇಳೆ ಮಕ್ಕಳೇ, ಈ ವಾಕ್ಯವನ್ನು ನೋಡುತ್ತಿರುವ ಕೇಳುತ್ತಿರುವ ನೀವು ಯಾವುದೋ ಒಂದು ಕಾರ್ಯದಲ್ಲಿ ಬಲವೀನವಾಗಿದ್ದೀರಾ, ಅಥವಾ ಶರೀರದಲ್ಲಿ ಆರೋಗ್ಯ ಇಲ್ಲದೆ, ಕ್ಷೇಮ ಇಲ್ಲದೆ, ವ್ಯಾಧಿಯಲ್ಲಿ ಕಷ್ಟಪಡ್ತಿದ್ದೀರಾ, ಇವತ್ತೇ ದೇವರು ನಿಮ್ಮನ್ನು ಮುಟ್ಟಲಿದ್ದಾರೆ. ನಿಮ್ಮನ್ನು ಮುಟ್ಟಿ ದೇವರು ಬಲಪಡಿಸಿ ನಿಮ್ಮ ಶರೀರವಂಥ ಎಲ್ಲ ವ್ಯಾಧಿಗಳನ್ನು, ರೋಗಗಳನ್ನು, ಬಲವೀನಗಳನ್ನು, ನೋವುಗಳನ್ನು ನೀಗಿಸಿ ನಿಮಗೆ ಆರೋಗ್ಯವನ್ನು ದಯಪಾಲಿಸ್ತಾರೆ. ನಂಬ್ತೀರಾ? ನಂಬಿಕೆಯಿಂದ ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿ, ನಾನು ನಿಮಗೋಸ್ಕರ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮ ಬಿಡುಗಡೆಗೋಸ್ಕರ ನಿಮಗೆ ಬಲವನ್ನು ದೇವರು ಅನುಗ್ರಹಿಸುವಂತೆ, ದೇವರು ನಿಮಗೆ ಆರೋಗ್ಯವನ್ನು ದಯಪಾಲಿಸುವಂತೆ ಪ್ರಾರ್ಥಿಸಲು ಆಸೆಪಡ್ತಿದ್ದೇನೆ. ನಮ್ಮ ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಇದೋ ಕರ್ತನೆ, ನಿಮ್ಮ ವಾಗ್ದಾನ ಹೇಳ್ಪಟ್ಟಿದೆ, ತಾನು ತನ್ನ ಜನರಿಗೆ ಬಲವನ್ನು ಕೊಡುತ್ತೇನೆ, ನನ್ನ ಮಕ್ಕಳಿಗೆ ಆರೋಗ್ಯವನ್ನು ಅನುಗ್ರಹಿಸಿದ ವಾಗ್ದಾನ ಕೊಟ್ಟಿದೆ. ಅಪ್ಪ, ಈ ಡೈಲಿ ಸೇವೆ ಮೂಲಕ ಈ ವಾಕ್ಯವನ್ನು ನೋಡಿ ನಂಬುತ್ತಿರುವ, ಕೇಳ್ತಿರುವ ಪ್ರತಿಯೊಬ್ಬರಿಗೆ ಸ್ವಾಮಿ, ಅವರ ಸೆಳೆದಿರುವಂಥ ಜೀವಿತವಿರುವಂಥ ಎಲ್ಲ ಬಲವೀನಗಳು ಈಗ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಬಲ ಹೊಂದಿಕೊಳ್ಳಪ್ಪ. ಅವರ ಸೆಳೆದಿರುವಂಥ ಎಲ್ಲ ವ್ಯಾಧಿಗಳು, ರೋಗಗಳು, ಬಲವೀನಗಳು, ಕರ್ತನೆ, ನೋವುಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಈಗ ಆರೋಗ್ಯ ಹೊಂದ್ಕೊಳ್ಳಿ, ಬಲ ಹೊಂದ್ಕೊಳ್ಳಿ, ಸೌಖ್ಯ ಹೊಂದ್ಕೊಳ್ಳಿ, ಕ್ಷೇಮ ಯೇಸುವಿನ ನಾಮದಲ್ಲಿ ಉಂಟಾಗಲಿ. ಕರ್ತನೆ, ಇದೋ ಸ್ವಾಮಿ, ನಿಮ್ಮ ಶಕ್ತಿ ಒಬ್ಬೊಬ್ಬರನ್ನು ಮುಟ್ಟುತ್ತಿದ್ದಕ್ಕಾಗಿ, ಒಬ್ಬೊಬ್ಬರಿಗೆ ಅದ್ಭುತ ಮಾಡುವುದಕ್ಕಾಗಿ ಸ್ತೋತ್ರ ಮಾಡ್ತಾರಪ್ಪ. ಆಶೀರ್ವದಿಸ್ತೇನೆ ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.